ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಫೋಟೋ ಆ ರೂಮಲ್ಲಿ ಹಾಕಿದೆ. ಹುಕ್ಕೋ ಏನೋ ಇದೆಯಲ್ಲ ಅದ್ರ ಸಮೇತನೂ ಬಿದ್ದೋಗ್ಬಿಟ್ಟಿತ್ತು. ಒಂದು ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದೆ. ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದೆ. ಈ ನನ್ನ ಮಗ ಅದನ್ನು ತೊಗೊಂಡು ಎಸಿ ಅದು ಮಾಡೋದು ಎಲ್ಲ ಮಾಡ್ತಾ ಇದ್ದ. ಸರಿ ಅಂತ ಹೇಳಿ ತಂದು ಇಲ್ಲಿ ಇಟ್ಟಿದ್ದೆ ಕಾರೊಳಗಡೆ. ಅದನ್ನು ತೆಗೆದು ಇಲ್ಲಿ ಹಾಕಿದ್ದಾನೆ. ಒಟ್ಟಿನಲ್ಲಿ ಅದನ್ನು ಎಲ್ಲಿ ಹೋಗಿದ್ದಾಗೆಲ್ಲ ಸಿಗುತ್ತೆ, ಅದನ್ನು ಬಿಡೋದೇ ಇಲ್ಲ, ಮುಡ್ತಾನೆ ಇರ್ತಾನೆ. ಬಾಯ್ಲಿ ಚೇರಿ ಮುಡ್ತಾ ಇರ್ತಾನೆ. ಕೆಳಗಡೆ ಕೂತವನೆ ಹೋಗ್ಬಿಟ್ಟು. ಕೂಚು ಏನು ಮಾಡ್ತಿದ್ಯಾ ಅಲ್ಲಿ? ಸರಿ, ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಬಂದೆ. ಮಲಗಿದವನು ಬೇಗ ಎದ್ಬಿಟ್ಟಿದ್ದಾನೆ. ಇವತ್ತು ರಾತ್ರಿ ಬೇಗ ಮಲ್ಕೋತಾನೆ. ಬೇಗ ಅಡುಗೆ ಮಾಡಿ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ, ಶೆಕೆ ಇದೆ. ಇದು 2 ಇಯರ್ಸ್, ಇವನು 1 ಇಯರ್ ಪಾಪು ಏನೋ. ನಾವು ಈ ಮನೆ ಬಂದ್ವಲ್ಲ ಆಗ ಜಾನು ತಂದುಕೊಟ್ಟಿದ್ರು ಈ ಡ್ರೆಸ್ನ. ಇನ್ನೊಂದು 2-3 ಇದೆ. ಅದನ್ನು ಊರಿಗೂ ತೊಗೊಂಡಾಗ ಹಾಕ್ಬಿಟ್ಟಿದ್ದೀನಿ. ಹಾಕೊಳ್ಳಲ್ಲ ಈ ಥರ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು. ಈ ಡ್ರೆಸ್ಸು ಇವಾಗ ಯೂಸ್ ಆಗ್ತಿದೆ ನನಗೆ. ಏಕೆ ಅಂದರೆ ಫುಲ್ಲು ಶೆಕೆ ಇದೆ. ಆಮೇಲೆ ಲೂಸ್ ಆಗಿದೆಯಲ್ಲ, ಅದು ನನಗೆ ಇಷ್ಟ ಆಯಿತು. ಲೂಸಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಇರಮ್ಮ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಲೂಸ್ ಆಗ್ತಿತ್ತು, ಇವಾಗ ಸ್ವಲ್ಪ ಚಬ್ಬಿ ಥರ ಆಗ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಫಿಟ್ ಆಗ್ತಿದೆ. ಅದಕ್ಕೆ ಆರಾಮಾಗಿ ಗಾಳಿಯೆಲ್ಲ ನೀಟಾಗಿ ಆಡುತ್ತೆ ಅಂದ್ಬಿಟ್ಟು ಈ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಿರುತ್ತೆ. ತೆಗಿಬೇಡ ಚೇರಿ, ಟೈಟಲ್ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು. 5th ಮಂತ್ ಹೇಗಿತ್ತು ನನ್ನ ಜರ್ನಿ ಅಂತೇಳಿ. ನಂಗೆ ಆಲ್ರೆಡಿ ಇದೆ. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇಂಥ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ಮೂಡಿರಲ್ಲ, ಏನು ಮಾಡೋಕ್ಕೂ ಮೂಡಿರಲ್ಲ. ಸೊ ನನಗೆ ಯಾವಾಗ ವಿಡಿಯೋ ಮಾಡೋಕ್ಕೆ ಸಾಧ್ಯನೋ ಆ ವಿಡಿಯೋ ಮಾಡಿ ನಾನು ಇಟ್ಕೊಂಡು ಅಪ್ಲೋಡ್ ಮಾಡ್ತಿರೋದು. ನೈಟೇ ನಾನು ಎಡಿಟ್ ಮಾಡ್ಕೋತೀನಿ. ಒಂದು ಬಿಡಲ್ಲ ನನಗೆ. ಡೇ ಟೈಮು ಎಡಿಟ್ ಮಾಡಿ ಅಕಸ್ಮಾತ್ ಏನಾದ್ರು ವಾಯ್ಸ್ ಏನಾದ್ರು ಕೊಡಬೇಕು ಅಂದರೆ ಮಧ್ಯೆ ಎಲ್ಲ ಡಿಸ್ಟರ್ಬ್ ಮಾಡ್ತಾನೆ. ನೋಡಿ, ಮಲಗಿದಾಗ ನಾನು ವಿಡಿಯೋ ಮಾಡ್ಕೊಂಬಿಟ್ರೆ ಈ ಥರ ಎಲ್ಲ ಮಧ್ಯೆ ಬರಲ್ಲ. ಇಲ್ಲಾಂದರೆ ಹಿಂಗೆ ಬಂದು ಮಧ್ಯೆ ಬೆಂಟೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾ ಇರ್ತಾನೆ. ನನ್ನ 5 ಮಂತ್ ಪ್ರೆಗ್ನೆನ್ಸಿ ಹೇಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಫುಲ್ಲು ಖುಷಿಯಾಗಿದೆ. ಏಕೆಂದರೆ ವಾಮಿಟ್ ಎಲ್ಲ ಸ್ಟಾಪ್ ಆಗಿತ್ತು, ಸುಸ್ತಿರಲಿಲ್ಲ, ಪದೇ ಹೊಟ್ಟೆ ಹಸುವಾಗೋದು ಅದೆಲ್ಲ ಇರಲಿಲ್ಲ. ಮತ್ತು ಏನು ಅದು ತಿನ್ನಬೇಕು ಇದು ತಿನ್ನಬೇಕು ಆ ಥರದ್ದೆಲ್ಲ ಇಲ್ಲ. ನನಗೆ ಅನ್ನಿಸ್ಲಿಲ್ಲ. ಏನು ಕೊಟ್ಟರು ತಿನ್ನೋ ಥರ, ಇದೇ ತಿನ್ನಬೇಕು ಪರ್ಟಿಕ್ಯುಲರಾಗಿ, ಇನ್ಯಾವುದೂ ಹೋಗಲ್ಲ ಅನ್ನೋ ಥರ ಏನಿರಲಿಲ್ಲ. ಅದೇ ಒಂದು ಸ್ಕ್ಯಾನಿಂಗು 5 ಮಂತದಲ್ಲಿ ಇಂಟರ್ನಲ್ OS ಅದೇನೋ 2.7 ವೀಕ್ ಲೆಂತೋ ಏನೋ 2.6 ಆಗಿಬಿಡಿದೆ, ಬೇಗ ಡೆಲಿವರಿ ಆಗಿಬಿಡುತ್ತೆ. ಆ ಒಂದು ಇದನ್ನು ನೋಡಿದ್ನಲ್ಲ ಸ್ಕ್ಯಾನಿಂಗಲ್ಲಿ, ಡಾಕ್ಟ್ರ್ ಹೇಳಿದ್ದು 7 ತಿಂಗಳಿಗೆ ನಿಮಗೆ ಡೆಲಿವರಿ ಆಗಿಬಿಡ್ಬೋದು ಅಂತ ಹೇಳಿದ್ರಲ್ಲ, ಅದೊಂದು ಟೆನ್ಷನ್ ಇತ್ತು. ಬಟ್ ಅಷ್ಟು ಟೆನ್ಷನ್ ಇಲ್ಲ, ಯಾಕೆಂದರೆ ಸಿವಿಯರಾಗಿ ನನಗೇನು ಪೇಯ್ನ್ ಏನು ಇರಲಿಲ್ಲ. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ನನಗೆ ಸಜೆಸ್ಟ್ ಮಾಡಿದ್ರಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಟ್ಯಾಬ್ಲೆಟ್ ಇದೆಯಲ್ಲ ಅದನ್ನು ತೊಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅಂತೇಳಿದರು. ಆ ಒಂದು ಧೈರ್ಯದ ಮೇಲೆ ಟೆನ್ಷನ್ ಇತ್ತು, ಬಟ್ ಅದನ್ನು ಸುಮ್ಮನೆ ಇರುವಂಗಾರೆ ಹೆಂಗೆ ಮಾಡಬಾರ್ದು. ಟೆನ್ಷನ್ ಇತ್ತು, ಆ ಟೆನ್ಷನ್ನ ನಾನು ಕಡಿಮೆ ಮಾಡಿಕೊಂಡೆ. ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ರಲ್ಲ, ಬಟ್ ಅದು ಪೇಯ್ನ್ ಬಂದರೆ ತೊಗೊಳೋದಿತ್ತು. ಪೇಯ್ನ್ ಏನು ಬಂದಿಲ್ಲ, ಹಾಗಾಗಿ ಏನು ಬೇಡ ಅಂತ ಹೇಳಿದ್ರಲ್ಲ, ಸೊ ಅದು ಸಮಾಧಾನ ಆಯಿತು. ಈಗ ಫ್ರೀ ಆಗಿದ್ದೀನಿ. ಅದು ಬಿಟ್ಟರೆ 5 ಮಂತ್ ತನಕ ನನಗೆ ಹೊಟ್ಟೆ ಕಾಣಿಸ್ತಿರ್ಲಿಲ್ಲ, ಬಟ್ ಸ್ವಲ್ಪ ಹೊಟ್ಟೆ ಇತ್ತು ಅಷ್ಟೇ. ಪ್ರೆಗ್ನೆಂಟು ಅನ್ನೋ ಥರ ಗೊತ್ತಾಗ್ತಿರಲಿಲ್ಲ, ಬಟ್ ಇವಾಗ ಪ್ರೆಗ್ನೆಂಟ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ಥರ ಹೊಟ್ಟೆ ಬಂದೈತೆ ಅದೊಂದು. ಆಮೇಲೆ ನನ್ನ ಕಲರ್ ಚೇಂಜ್ ಆಗಿದೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ಬ್ಲ್ಯಾಕ್ ಆಗಿದ್ದೀನಿ ಅಂತ. ಲೈಟಿಗೆ ಅಷ್ಟೇ ನಾನು ವೈಟ್ ಏನು ಸ್ವಲ್ಪ ವೈಟ್ ಕಾಣಿಸ್ತಾ ಇರ್ಬೋದು, ಬಟ್ ನಿಜವಾಗ್ಲೂ ಇಲ್ಲಿ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಮತ್ತು ಇಲ್ಲೂ ಬ್ಲ್ಯಾಕ್ ಆಗಿದೆ, ಇಲ್ಲೆಲ್ಲ ಬ್ಲ್ಯಾಕ್ ಇದೆ. ಲೈಟ್ ಬೆಳಕಿಗೆ ನಾನು ಸ್ವಲ್ಪ ವೈಟ್ ಇರೋ ಥರ ಫೀಲ್ ಅನ್ನಿಸ್ತಿದೆ ನನಗೆ. ಬಟ್ ನಾನು ಮಿರರಲ್ಲಿ ಹೋಗಿ ನೋಡ್ಕೊಂಡಾಗ ಕನ್ನಡಿಲಿ ಫುಲ್ಲು ಬ್ಲ್ಯಾಕ್ ಅಂದರೆ ನನಗೆ ಮೊದಲೆಷ್ಟು ಕಲರ್ ಇತ್ತು ಅಷ್ಟಿಲ್ಲ, ಬ್ಲ್ಯಾಕ್ ಆಗಿದೆ, ಡಲ್ ಆಗಿಬಿಟ್ಟಿದೆ ಸ್ಕಿನ್ನು. ಅದೊಂದು
ಅದು ಬಿಟ್ಟರೆ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ತಿನ್ನಬೇಕು ಅನಿಸುತ್ತೆ. ಬೇರೆ ಯಾವುದೋ ಸ್ವೀಟ್ ತಿನ್ನಬೇಕು ಅಂತ ನನಗನ್ಸಲ್ಲ. ಈಗ ಜಾಂಗೀರ್ ತಿನ್ನಬೇಕು, ಲಡ್ಡು ತಿನ್ನಬೇಕು, ಅಥವಾ ಕೇಕ್ ತಿನ್ನಬೇಕು, ಚಾಕ್ಲೇಟ್ಸ್ ತಿನ್ನಬೇಕು ಅಂತೆಲ್ಲ ಅನಿಸುತ್ತಲ್ಲ, ನನಗೇನು ಅನ್ಸಲ್ಲ. ಯಾವಾಗಲೂ ಐಸ್ ಕ್ರೀಮ್ ತಿನ್ನಬೇಕು ಅನ್ಸೋದು. ನೋಡ್ತಿರ್ತಾರೆ, ಒಂದು ತಿಂದರೂ ಇನ್ನೊಂದಿತ್ತು ಅಂದರೆ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಇವನು ಮನಸ್ಸಿಗೆ ಎಷ್ಟೋ ಸರಿ ಬಾಲ್ಕನಿಗೆ ಹೋಗಿ ತಿಂದಿದ್ದೀನಿ. ಅದರಲ್ಲೂ ಬಟರ್ ಸ್ಕ್ರಾಚ್ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಏನೋ ಒಂಥರ ಸಖತ್ ಟೇಸ್ಟಾಗಿರುತ್ತೆ ಐಸ್ ಕ್ರೀಮು ಅದೊಂದು. ಮತ್ತು ಕಾಫಿ ಸ್ಮೆಲ್ಲು, ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ರೆ ಇನ್ನೂ ಒಂದು ಲೋಟ ಕೊಟ್ಟರೆ ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ ನನಗೆ. ಕಾಫಿನೂ ಸಿಕ್ಕಾಪಟ್ಟೆ ಕಾಫಿ ತೊಗೋತಾ ಇದ್ದೀನಿ ನಾನು. ಇವಾಗ 2-3 ಡೇಸ್ಗೆ ಒಂದ್ಸರಿ ತೊಗೋತಿದ್ನಲ್ಲ, ಇವಾಗ ಒಂದೊಂದು ಸರಿ ಏನು ಮಾಡ್ತೀನಿ, ಡೈಲಿನೂ ತೊಗೊಂಡ್ಬಿಟ್ಟಿರ್ತೀನಿ. ಇವಾಗ ನಿನ್ನೆ ತೊಗೊಂಡಿದ್ದೆ, ಇವತ್ತು ನಾನು ತೊಗೊಂಡೇ ಇಲ್ಲ. ಯಾಕೆಂದರೆ ಮ್ಯಾಂಗೋ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ನಾನು ಆಲ್ರೆಡಿ ತಿಂದ್ಬಿಟ್ಟಿದ್ದೆ, ಹಾಗಾಗಿ ತೊಗೊಂಡಿಲ್ಲ ಅಷ್ಟೇ. ಬಟ್ ಕುಡಿಬೇಕು ಅನಿಸ್ತಿದೆ, ಆಮೇಲೆ ಹೋಗಿ ಕುಡಿತೀನಿ, ನಂಗೆ ಗೊತ್ತಿಲ್ಲ ನನಗೆ. ಅದೊಂದು. ತುಂಬ ಜನ ಕೇಳ್ತಾ ಇದ್ರಲ್ಲ, ನಿಮ್ಗೆ ಇವಾಗ ಎಷ್ಟು ತಿಂಗಳು ಅಂತ. ನನಗೆ ಇವಾಗ 6 ತಿಂಗಳು, 6 ಮಂತು. ನಾನು ನನ್ನ ಒಂದು 5th ಮಂತ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ತುಂಬ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀನಿ, ಬಟ್ ನೆನಪೇ ಆಗ್ತಾಯಿಲ್ಲ. ಏನಾದರೂ ಕ್ವಶನ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಏನಂತ ಹೇಳಿದ್ರೆ, ಖುಷಿ ಪಡೋ ವಿಷಯ ಅಂದರೆ ಅದೇ ನಾನು 4 ಮಂತ್ ಅದರಲ್ಲಿ ಹೇಳಿದ್ನಲ್ಲ, ನನಗೆ ಮೂಮೆಂಟ್ ಏನು ಗೊತ್ತೇ ಆಗ್ತಿಲ್ಲ ಇನ್ನು ಅಂತ. ಬಟ್ ನನಗೆ 5 ಮಂತಲ್ಲಿ ಮೂಮೆಂಟ್ ಎಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಗೊತ್ತಾ. ಡಾಕ್ಟ್ರು ಕೇಳಿದ್ರು, ಹಾರ್ಟ್ ಇದೆಯೇ ಗೊತ್ತಾಗ್ತಿದೆಯಾ ಅಂತ. ಹೌದು ಅಂತ ಹೇಳಿದೆ. ನನಗೆ ಅರೌಂಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಲ್ಲ, ಆ ಟೈಮೆಲ್ಲ ಯಾವಾಗಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೀಗ ಮೂಮೆಂಟೆಲ್ಲ 5 ಮಂತಲ್ಲೇ ನನ್ನ ಮೂಮೆಂಟೆಲ್ಲ ಗೊತ್ತಾಗಿತ್ತು. ಒಂದರಲ್ಲಿ ನನಗೆ ಒಂದು 3 ಮಂತ್ಸ್ 3.5 ಮಂತಲ್ಲೆಲ್ಲ ಗೊತ್ತಾಗ್ಬಿಟ್ಟಿತ್ತು. ಬಟ್ ಇದರಲ್ಲಿ ಮೂಮೆಂಟ್ ಎಲ್ಲ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ರೀಸನ್ ಏನಿರ್ಬೋದು ಅಂತಲೂ ಕೂಡ ನಿಮ್ಮ ಜೊತೆ ಹೇಳಿದ್ದೆ ಅಲ್ವಾ. ಮೇ ಬಿ ಅದಕ್ಕೆ ಇರ್ಬೋದು. ಬಟ್ ನನಗೆ ಇವಾಗ ಮೂಮೆಂಟೆಲ್ಲ ನೀಟಾಗಿ ಚೆನ್ನಾಗಿ ಗೊತ್ತಾಗ್ತಿದೆ. ಅದೇ ಒಂದು ಖುಷಿ ವಿಷಯ. ಫಸ್ಟ್ ಮೂಮೆಂಟ್ ಗೊತ್ತಾದ ತಕ್ಷಣ ನನಗೆ ಸಮಾಧಾನ ಆಯಿತು. ಓಕೆ, ಇವಾಗ ಮೂಮೆಂಟ್ ಗೊತ್ತಾಗ್ತಿದೆ ನನಗೆ ಅಂತ. ಅದು ಗೊತ್ತಾಗಬೇಕು ಆ್ಯಕ್ಚುಲಿ. ಗೊತ್ತೇ ಆಗಿಲ್ಲ ಅಂದರೆ ಮುಂದಕ್ಕೆ ನಮಗೆ ಇದರಲ್ಲಿ ಮಂತ್ಲಿ ಕಂಪ್ಲೀಟ್ ಆಗ್ತಿದ್ದಂಗೆ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಭಯ ಆಗಿಬಿಡುತ್ತೆ. ಯಾವಾಗ ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ನನಗೆ ಬೇಬಿ ಮೂಮೆಂಟೆಲ್ಲ ಕರೆಕ್ಟಾಗಿ ಗೊತ್ತಾಗ್ತಿದೆ. ಅದು ಮೂವ್ ಮಾಡೋದೆಲ್ಲ ಚೆನ್ನಾಗಿ ಗೊತ್ತಾಗ್ತಿರೋದ್ರಿಂದ ಅದೊಂದು ಖುಷಿ ವಿಷಯ, ನನಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೇಬಿ ಮೂಮೆಂಟ್ ಗೊತ್ತಾಗ್ತಿರೋದು. ನಿದ್ದೆ ಮಾಡಿಲ್ಲ ಇವನು, ಅರ್ಧಕ್ಕೆ ಎದ್ದು ಬಂದವನೇ, ಅದಕ್ಕೆ ಇಲ್ಲಿ ಬಂದು ಆಕ್ಲಿಸ್ತವನೇ. ಬೇಗ ಮಲ್ಕೋತಾನೆ ಇವತ್ತು, ಪಕ್ಕ ಮಲ್ಕೋತಾನೆ ಬೇಗ. ಅದೊಂದು ಗುಡ್ ವಿಷಯ ಅಂತಿದ್ದೀನಿ ನೀನು. ಒಂದು ಒಳ್ಳೆ ಸುದ್ದಿ ಅಂತ ಹೇಳಿದ್ರೆ ಬೇಬಿ ಮೂಮೆಂಟ್ ಗೊತ್ತಾಗ್ತಾ ಇದೆ ನನಗೆ. ಆಮೇಲೆ ಹೊಟ್ಟೆನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಪ್ರೆಗ್ನೆಂಟ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನು ತುಂಬ ವಿಷಯಗಳು ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಏನೋ ನೆನಪೇ ಬರ್ತಿಲ್ಲ. ಇವ್ನು ಬಂದು ಮಧ್ಯ ಮಾತಾಡಿಸ್ತಿದ್ದಾನೆ ನನ್ನ. ಏನು ಹೇಳಬೇಕು, ಏನು ಮಾತಾಡಬೇಕು ಒಂದೂ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ 5 ಮಂತ್ ಜರ್ನಿ ಚೆನ್ನಾಗಿತ್ತು, ಆರಾಮಾಗಿತ್ತು. ಏನೋ ಅಷ್ಟೇ. ಇನ್ನೂ ವೀಡಿಯೋ ಮಾಡೋಕ್ಕೆ ಅಂತೂ ಬಿಡೋಲ್ಲ. ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.